ಕರ್ನಾಟಕದಲ್ಲಿ ಸುರಿತಿರುವಂಥ ಮಳೆಯಿಂದ ಆಗ್ತಿರುವಂಥ ಅವಾಂತರಗಳು. ಕೊಡಗಲ್ಲಿ ವಿಪರೀತ ಪ್ರಮಾಣದಲ್ಲಿ ಮಳೆಯಾಗಿರೋದು. ಭಾರೀ ಮಳೆಗೆ ಕಾವೇರಿ ನದಿ ಪಾತ್ರದ ಗ್ರಾಮಗಳಲ್ಲಿ ಪ್ರವಾಹ ಪರಿಸ್ಥಿತಿ ಎದುರಾಗಿದೆ. ನಾಪೋಕ್ಲು ಮೂರ್ನಾಡು ಆ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ನಾವು ತೋರಿಸ್ತಾ ಇದ್ದೀವಿ, ಇದು ರಸ್ತೆ. ಕೊಡಗಿನ ಸ್ಥಿತಿ ಹಿಂಗಿದೆ ನೋಡಿ. ಮಡಿಕೇರಿ ತಾಲೂಕಿನ ನಾಪೋಕ್ಲು ಮೂರ್ನಾಡು ಸಂಪರ್ಕ ಕಡಿತಗೊಂಡಿದೆ. ಜನ ಎಲ್ಲೆಲ್ಲಾಯಿತೋ ಅಲ್ಲಲ್ಲೇ ವೆಹಿಕಲ್ಗಳನ್ನು ನಿಲ್ಲಿಸಿ ನಾಪತ್ತೆಯಾಗಿದ್ದಾರೆ. ಯಾಕಂದರೆ ಅವ್ರಿಗೆ ಗೊತ್ತು ಈ ನೀರಲ್ಲಿ ಏನಾದರೂ ತಗೊಂಡು ಹೋಗೋಕೆ ಹೋದರೆ ಎಡವಟ್ಟಾಗತ್ತೆ ಅಂತ. ಇದನ್ನು ರಸ್ತೆ ಅಂತ ಹೇಳಲಿಕ್ಕೆ ಸಾಧ್ಯವ ನೋಡಿ. ಇನ್ನು ಹಾಸನದಲ್ಲೂ ಕೂಡ ಅಷ್ಟೇನೇನೆ. ಹೆಗ್ಗದ್ದೆ ಗ್ರಾಮದಲ್ಲಿ ಮಳೆಗೆ ಚರ್ಚಿನ ಕಟ್ಟಡವೊಂದು ಕುಸಿಯುವ ಭೀತಿ ಎದುರಾಗಿದೆ. ಸಕಲೇಶಪುರ ತಾಲೂಕಿನ ಹೆಗ್ಗದ್ದೆ ರಾಷ್ಟ್ರೀಯ ಹೆದ್ದಾರಿ 75ಕ್ಕೆ ಹೊಂದ್ಕೊಂಡಿರುವಂಥ ಪ್ರದೇಶ ಇದು. ಯಾವುದು ಹಳೆಯದು ಅಂತ ಅನ್ನಿಸ್ತಾ ಇದೆ. ಕಟ್ಟಡ ಕುಸಿಯುವ ಭೀತಿಯಲ್ಲಿದೆ. ಯಾಕಂದರೆ ಆ ಕಡೆ ಎಲ್ಲ ಈ ಮಣ್ಣು ಜಾರ್ತಿರೋ ರೀತಿ ನೋಡಿದ್ರೆ ಹಂಗನಿಸ್ತಾ ಇದೆ. ಸೇಂಟ್ ಮೇರೀಸ್ ಚರ್ಚ್, ನ್ಯಾಷನಲ್ ಹೈವೇ 75 ಬರುತ್ತಿದ್ದು ನೋಡಿ. ನಾವು ಚರ್ಚನ್ನು ತೋರಿಸ್ತಾ ಇದ್ದೀವಿ. ಆ ಮುಂಭಾಗದಲ್ಲಿ ಕುಸಿದಿರುವಂಥ ಭೂಮಿ ಅದನ್ನು ಕೂಡ ತೋರಿಸ್ತಾ ಇದ್ದೀವಿ.